God. ದೇವರಿಗೆ ಸ್ತೋತ್ರ ಆಗಲಿ. For the first Sunday of the year. ವರ್ಷದ ಮೊದಲನೇ ಭಾನುವಾರಕ್ಕಾಗಿ. And let us expect great things from God. ದೇವರಿಂದ ದೊಡ್ಡ ಮಹತ್ ಕಾರ್ಯಗಳನ್ನು ಅಪೇಕ್ಷೆ ಪಡೋಣ. I don't know what God is going to surprise us with in this year. ಈ ವರ್ಷದಲ್ಲಿ ದೇವರು ನಮಗೆ ಯಾವುದರಿಂದ ಆಶ್ಚರ್ಯ ಕೊಡಲಿಕ್ಕಿದ್ದಾರೆ ಗೊತ್ತಿಲ್ಲ. Surely He has great things for us. ಆದರೆ ನಿಜವಾಗ್ಲೂ ನಮಗಾಗಿ ದೊಡ್ಡ ಕಾರ್ಯಗಳನ್ನು. Jesus is the deliverer from every demon. ಎಲ್ಲ ದುರಾತ್ಮಗಳಿಂದ ಬಿಡಿಸುವಾತನು ಯೇಸುವೇ ಆಗಿದ್ದಾನೆ. Every witchcraft. ಎಲ್ಲ ಮಾಟಮಂತ್ರಗಳು. All the negative thoughts in your mind. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ನಕಾರಾತ್ಮಕ ಸಂಗತಿಗಳು. Things that tell you can't make it. ನೀನು ಮಾಡಕ್ಕಾಗಲ್ಲ ಅಂತ ಹೇಳುವ ಎಲ್ಲ ವಿಷಯಗಳು. Jesus says you can make it. ಯೇಸು ಹೇಳ್ತಾನೆ ನೀನು ಮಾಡಲಿಕ್ಕೆ ಶಕ್ತರು. With my help you can do it. ನನ್ನ ಸಹಾಯದಿಂದ ನೀನು ಮಾಡ್ತೀಯಾ ಅಂತ ಹೇಳ್ತಾರೆ. Amen. ಆಮೆನ್. I remember the scripture 1 Corinthians. 1 ಕೊರಿಂಥ it says God, first chapter it says God has chosen. ಮೊದಲನೇ ಅಧ್ಯಾಯ ಹೇಳುತ್ತೆ ದೇವರು ಆಯ್ಕೆ ಮಾಡಿಕೊಂಡಿದ್ದಾನೆ. ಯಾರನ್ನ? The foolish things of the world. ಲೋಕದ ಮೂರ್ಖ ಸಂಗತಿಗಳನ್ನು. Amen. Amen. The weak things of the world. ಬಲಹೀನ ಸಂಗತಿಗಳನ್ನು. If God wants, He can choose the best things of the world. ದೇವರು ಮನಸ್ಪಟ್ಟರೆ ಈ ಲೋಕದ ಉತ್ತಮ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. Amen. He chose people who are nothing. ಆದರೆ ಏನೂ ಅಲ್ಲದ ಜನರನ್ನ ದೇವರು ಆಯ್ಕೆ People ಮಾಡಿಕೊಳ್ಳುವರು. look at their life. ಜನರು ಅವರ ಜೀವಿತ ನೋಡಿದ್ರೆ He was a shepherd. ಓ ಇವನ ಕುರಿ ಮೇಯಿಸ್ಕೊಂಡಿದ್ದ. He's become king now. ಈಗ ರಾಜ ಆಗ್ಬಿಟ್ಟ. Oh, he was driving cattle. ಓ ಇವನು ದನಕರು ಮೇಯಿಸ್ತಾ ಇದ್ದ. He's become a prophet. ಪ್ರವಾದಿ ಆಗಿದ್ದಾನೆ. Hallelujah. Hallelujah. God can do anything. ದೇವರು ಏನನ್ನಾದರೂ ಮಾಡಲಿಕ್ಕೆ ಶಕ್ತ. Everything is possible with God. ದೇವರಿಂದ ಎಲ್ಲವೂ ಸಾಧ್ಯ. Amen. ಆಮೆನ್. So today I want to share with you from Deuteronomy 7th chapter. ಇವತ್ತು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದಿಂದ ನಿಮಗೆ ಹಂಚಿಕೊಳ್ಳಿಕ್ಕೆ I want to say to you, ನಿಮಗೆ ನೀವು ಹೇಳಿಕೊಳ್ಳ್ರಿ, as we enter this year, ಈ ವರ್ಷವನ್ನು ನಾವು ಪ್ರವೇಶಿಸುವಾಗ there are giants in the promised land. ವಾಗ್ದತ್ತ ನಾಡಿನಲ್ಲಿ ದೈತ್ಯರುಗಳು ಇದ್ದಾರೆ. There are the 7 type of giants. 7 ರೀತಿಯಾದಂತಹ ದೈತ್ಯರು ಇದ್ದಾರೆ. 7th chapter first verse says, when the Lord your God brings you into the land which you go to possess, and has cast out many nations before you, the Hittites and the Girgashites and the Amorites, the Canaanites and the Perizzites, the Hivites and the Jebusites. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿ ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರುವ ಹಿತ್ತಿಯರು, ಗಿರ್ಗಾಷಿಯರು, ಅಮೋರಿಯರು, ಕಾನಾನ್ಯರು, ಪೆರ್ಷಿಯರು, ಹಿವ್ವಿಯರು, ಯೆಬೂಸಿಯರು ಎಂಬ 7 ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸುವವನಾಗಿ. See, every of this nation represents some powerful sin. ಈ ಪ್ರತಿಯೊಂದು ದೇಶಗಳು ಬಲವಾದಂತಹ ಪಾಪಗಳನ್ನು ಗುರುತು ಮಾಡುವಂತದ್ದಾಗಿದೆ. And these are very powerful. ಇವು ತುಂಬಾ ಬಲವುಳ್ಳದಾಗಿರುತ್ತದೆ. This is what to remind you. ನಿಮಗೆ ನಾನು ನೆನಪಿಸುತ್ತೇನೆ, When God picked these names, ದೇವರು ಹೆಸರುಗಳನ್ನು ಆಯ್ಕೆ ಮಾಡಿಕೊಂಡಾಗ He picked for a purpose. ಒಂದು ಉದ್ದೇಶದ ನಿಮಿತ್ತ If ಮಾಡಿಕೊಂಡರು. you remember in the book of Revelation, ಪ್ರಕಟಣೆ ಪುಸ್ತಕ ನೀವು ನೆನಪು God ಮಾಡಿಕೊಂಡಾಗ picked the 7 churches. ದೇವರು 7 ಸಭೆಗಳನ್ನು ಆಯ್ಕೆ There ಮಾಡಿದರು. were more churches than that those ಆ days. 7 ಸಭೆಗಳಿಗಿಂತ ಹೆಚ್ಚು ಸಭೆಗಳಿದ್ದವು. And why He picked only those churches? ಆದ್ರೆ ಯಾಕೆ ಅದು 7ನ್ನೇ ಆಯ್ಕೆ He ಮಾಡಿಕೊಂಡರು? would have picked the church of Galatia or Corinth, ಕೊರಿಂಥ್ಯ ಇತ್ತು, ಗಲಾತ್ಯನು ಇತ್ತು, ಕೊಲೊಸ್ಸೆನೂ ಇತ್ತು. but He only picked these churches. ಆದ್ರೆ ಈ 7 ಸಭೆಗಳನ್ನು ಮಾತ್ರ ಆಯ್ಕೆ Look ಮಾಡಿದರು. at how God works. ನೋಡಿ ದೇವರು ಹೇಗೆ ಕಾರ್ಯ ಮಾಡ್ತಾರೆ. Very wonderfully. ಅದ್ಭುತವಾಗಿ He was showing the church ಸಭೆಗೆ ಅವರು ತೋರಿಸಿಕೊಡ್ತಾ ಇದ್ರು what was going to be. ಏನಾಗುತ್ತೆ ಅನ್ನೋದು. For example, ಉದಾಹರಣೆಗೆ the first church was Ephesus church. ಎಫೆಸಸ್ ಸಭೆ ಮೊದಲನೇ ಸಭೆ ಆಗಿದೆ. Beloved. ಪ್ರಿಯಕರವಾದ ಸಭೆ. And he said, you lost the first love. ಅವ್ರಿಗೆ ಹೇಳ್ತಾರೆ, ಯೇಸು ನೀನು ಮೊದಲ ಪ್ರೀತಿಯನ್ನು ಕಳ್ಕೊಂಡಿದ್ದೀಯಾ. The second church, ಎರಡನೇ ಸಭೆ Smyrna. ಸ್ಮರ್ನ. Then comes Pergamos. ಅದಾದ್ಮೇಲೆ ಪರ್ಗಮ ಸಭೆ, Then comes Thyatira. ತುವತೈರ ಸಭೆ, Then Sardis. ಸಾರ್ದಸ್, Then Philadelphia. ಫಿಲಡೆಲ್ಫಿಯಾ And Laodicea. ಮತ್ತು ಲವೋದಿಕೀಯ. These 7 churches 7 ಸಭೆಗಳು are the 7 conditions of the starting church age in those days. ಆ ದಿನಗಳಲ್ಲಿ ಇದ್ದಂತ ಆದಿ ಸಭೆಗಳ ಒಂದು ಪರಿಸ್ಥಿತಿಗಳು ಈ 7 ಸಭೆಗಳು ಸೂಚಿಸುವಂತದ್ದಾಗಿದೆ. And it was going to be ಮತ್ತು ಏನಾಗುತ್ತೋ the 7 condition of the church age. ಸಭೆಯ ಒಂದು ಕಾಲಾವಧಿಯಲ್ಲಿ ಇರುವಂತಹ ಸಭೆಯ ಪರಿಸ್ಥಿತಿಗಳು ಕೂಡ ಅದು ಹೇಳುತ್ತೆ. When I studied the book of Revelation, ಪ್ರಕಟಣೆ ಪುಸ್ತಕ ಅಧ್ಯಯನ I was ಮಾಡುವಾಗ marveling at the timing of God. ದೇವರ ಸಮಯಾವಧಿಯ ಬಗ್ಗೆ ನಾನು ತುಂಬಾ ಆಶ್ಚರ್ಯಪಟ್ಟೆ. I was marveling at how He planned everything precisely. ಕರೆಕ್ಟ್ ಸರಿಯಾಗಿ ಹೇಗೆ ದೇವರು ಎಲ್ಲವನ್ನು ಯೋಚನೆ ಮಾಡಿದ್ದಾರೆ ಅನ್ನೋ ವಿಷಯದಲ್ಲಿ ಅತ್ಯಾಶ್ಚರ್ಯಪಟ್ಟೆ. The 4th church 4ನೇ ಸಭೆ is the biggest letter. ಅತಿ ದೊಡ್ಡ ಪತ್ರಿಕೆ ಅಂದ್ರೆ ಅತಿ ದೊಡ್ಡ In history, ಚರಿತ್ರೆಯಲ್ಲಿ there's
a church, I don't want to mention the name, but ಆ ಹೆಸರು ಹೇಳಿ we call it Thyatira, ನಾವು ತುವತೈರ ಅಂತ ಕರಿತೀವಿ. that introduced idol worship into the body of Christ. ಕ್ರಿಸ್ತನ ದೇಹದಲ್ಲಿ ವಿಗ್ರಹಾರಾಧನೆಯನ್ನು ಪರಿಚಯ ಮಾಡಿಕೊಟ್ಟವರು And ಇವರೇ. it is at the biggest church life, ಮತ್ತು ಸಭೆಯ ಕಾಲಾವಧಿಯಲ್ಲಿ ಅತಿ ದೊಡ್ಡ ಕಾಲಾವಧಿ ಆ ಸಭೆಗೆ ಉಂಟು. 1000 years. 1000 ವರ್ಷಗಳು. After Thyatira ತುವತೈರ ಆದ್ಮೇಲೆ came Sardis. ಸಾರ್ದಿಸ್ ಬಂತು. I can tell you stories that I was thrilled to see. ಅದು ನೋಡಿ ಈಗ ಆಶ್ಚರ್ಯ ಆಯಿತು. Sardis was a stone, ಸಾರ್ದಿಸ್ ಅನ್ನುವಂಥದ್ದು ಒಂದು ಅಮೂಲ್ಯ ರತ್ನ, very precious. ತುಂಬಾ ಅಮೂಲ್ಯವಾದ ಒಂದು ಕಲ್ಲು. But after some time they discovered ಆದ್ರೆ ಕೆಲವು ದಿನಗಳಾದ್ಮೇಲೆ ಅವರು ಕಂಡುಹಿಡಿದರು in some place ಯಾವುದೋ ಒಂದು ಸ್ಥಳದಲ್ಲಿ lot of the same stone. ಇದೇ ಕಲ್ಲುಗಳು ತುಂಬಾ ಸಿಕ್ತು. So I sold that stone to Joy for 25,000. ಈಗ 25,000ಕ್ಕೆ ಆ ಕಲ್ಲನ್ನ ನಾನು ಮಾರಿದೆ. And Joy paid the money. ನಾನು ಹಣ ಕೊಟ್ಟೆ. And then Joy goes some hunting somewhere. He sees the same Sardis, thousands of stones thrown on the ground. ಈಗ ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ, ಇದೇ ಕಲ್ಲು ಇಟ್ಕೊಂಡು ತುಂಬಾ ಚೆನ್ನಾಗಿದೆ ಅಂತ ಅಲ್ಲಿ ಸಾವಿರಾರು ಅದೇ How many of you remember in the railways tracks they used to use white stone? ರೈಲ್ವೆ ಟ್ರ್ಯಾಕ್ಗಳಲ್ಲಿ ಬಿಳಿ ಕಲ್ಲುಗಳನ್ನ ಉಪಯೋಗಿಸ್ತಾರೆ. Now they don't use that. ಈಗ It's very costly now. ಈಗ ಕಾಸ್ಟ್ಲಿ ಆಗಿದೆ. We used to collect the good stone. ಒಳ್ಳೊಳ್ಳೆ ಕಲ್ಲುಗಳನ್ನ ಆಯ್ಕೋತಾ ಇದ್ವಿ ನಾವು. And those days it was very common. ಆ ದಿನಗಳಲ್ಲಿ ತುಂಬಾ ಸಾಮಾನ್ಯವಾಗಿ ಸಿಗ್ತದೆ. Today it is not common. ಆದ್ರೆ ಇವತ್ತು ಸಾಮಾನ್ಯವಾಗಿ It ಸಿಗ್ತದೆ. is somewhat like a ಅದೇ reverse ಇವತ್ತು Sardis. ಬದಲಾಗ್ಬಿಟ್ಟಿದೆ. ಸಾರ್ದಿಸ್ಗೆ So ವಿರುದ್ಧವಾಗಿ ಆಗಿದೆ. with God is telling Sardis church, ದೇವರು ಏನ್ ಹೇಳ್ತಿದ್ದಾರೆ? hold fast to what you have. ನೀನಲ್ಲಿ ಏನಿದೆಯೋ ಅದನ್ನ ಗಟ್ಟಿಯಾಗಿ ಹಿಡಿದುಕೋ. Or it will become a common thing. ಅಥವಾ ಅದು ಸಾಮಾನ್ಯವಾದ ವಿಷಯವಾಗ್ಬಿಡುತ್ತೆ. What a meaning. ಎಂತ ಅರ್ಥ? Philadelphia, ಫಿಲಡೆಲ್ಫಿಯಾ, the background of it. ಅದರ ಹಿನ್ನೆಲೆ ಏನು? Two king brothers. ಎರಡು ರಾಜರಾದ ಸಹೋದರರು They loved each other so much. ಎಷ್ಟು ಒಬ್ಬರೊಬ್ಬರು Both ಪ್ರೀತಿಸಿದ್ದಾರೆ. of them want to say, you be the king. ಇಬ್ರು ಹೇಳಿದ್ರೆ ಇಲ್ಲ ನೀನ್ ರಾಜ ಆಗು. No, you be the king. ಇಲ್ಲ ನೀನಾಗು. In Philadelphia church was so loving. ಫಿಲಡೆಲ್ಫಿಯಾ ಸಭೆಯಲ್ಲಿ ಅಷ್ಟು ಪ್ರೀತಿ ಇತ್ತು, And there was such a great victory. ಅಷ್ಟು ಜಯ ಇತ್ತು. It is the Philadelphia church that began to pray. ಫಿಲಡೆಲ್ಫಿಯಾ ಸಭೆ ಪ್ರಾರ್ಥನೆಗೆ ಪ್ರಾರಂಭಿಸಿತು. And that's the time Martin Luther rose up. ಆ ಸಮಯದಲ್ಲಿಯೇ ಮಾರ್ಟಿನ್ ಲೂಥರ್ ಅವರು ಗೆದ್ರು. Church, we are in a big struggle with ನಾವು it. ಒಂದು ದೊಡ್ಡ ಹೋರಾಟದಲ್ಲಿ ಇದ್ದೇವೆ. I'm telling you, ನಾನು ಹೇಳ್ತಿದ್ದೀನಿ, it's very important. ತುಂಬಾ ಮುಖ್ಯವಾಗಿದೆ. Fill your heart with the word of God. ನಿಮ್ಮ ಹೃದಯಗಳನ್ನು ದೇವರ ವಾಕ್ಯದಲ್ಲಿ Because it's only this book ಯಾಕಂದ್ರೆ ಇದು ಈ ಪುಸ್ತಕ has ಮಾತ್ರ the power ಶಕ್ತಿ ಉಂಟು to overcome these demons. ಈ ದುರಾತ್ಮಗಳನ್ನು ಜಯಿಸಲಿಕ್ಕೆ. So, like that way, there's a lot of things about. Maybe this year we'll go through the book of Revelation again. ಮತ್ತೆ ಈ ವರ್ಷ ನಾವು ಪ್ರಕಟಣೆ ಪುಸ್ತಕದ ಮುಖಾಂತರ ಹಾದು It's ಹೋಗೋಣ. so nice to read what it says. ಅದು ಹೇಳುವುದೆಲ್ಲ ತುಂಬಾ So, ಚೆನ್ನಾಗಿದೆ. you see, God, you know the Passover, ನಿಮಗೆ ಗೊತ್ತು ಪಸ್ಕ ಹಬ್ಬ, you know the Pentecost. ಪಂಚಶತಮ ಹಬ್ಬ. Do you know Jesus died the Passover Eve? ನಿಮಗೆ ಗೊತ್ತಾ ಆ ಪಸ್ಕ ಹಬ್ಬದ ಸಂಜೆಯೇ ಯೇಸು ಸತ್ರು, Right? ಹೌದಾ? And 50 days later was the Feast of Pentecost. 50 ದಿನಗಳ ಆದಮೇಲೆ ಪಂಚಶತಮ ಹಬ್ಬ ಬರುತ್ತೆ. The Holy Spirit fell down. ಪರಿಶುದ್ಧಾತ್ಮ ಇಳಿದು ಬರ್ತಾರೆ. How could Jesus agree with his enemies and say, please crucify me on Saturday so it will fulfill the scripture? ಹೇಗೆ ಯೇಸು ತನ್ನ ವೈರಿಗಳ ಹತ್ರ ಹೋಗ್ಬಿಟ್ಟು ಒಪ್ಪಂದ ಮಾಡ್ಕೊಳ್ಳೋಕೆ ಆಗ್ತಿತ್ತಾ? ನನ್ನನ್ನ ಈ ದಿನನೇ ಸಾಯಿಸ್ರಿ, ಪಸ್ಕ ಹಬ್ಬದ ದಿನನೇ ಸಾಯಿಸ್ರಿ, ಆವಾಗ ಕರೆಕ್ಟ್ ಆಗಿ 50ನೇ ದಿನ ಪರಿಶುದ್ಧಾತ್ಮ. So you see, the book you have ನಿಮ್ಮ ಕೈಯಲ್ಲಿರುವ ಈ ಪುಸ್ತಕ is designed by the living God. ಜೀವ ಸ್ವರೂಪನಾದ ದೇವರಿಂದ ಡಿಸೈನ್ ಆಗಿದೆ. I tell you, this book ನಾನು ಹೇಳ್ತೀನಲ್ಲ, ಈ ಪುಸ್ತಕ is living. ಜೀವಂತವಾಗಿದೆ. Word of God is living. ದೇವರ ವಾಕ್ಯ ಜೀವಂತವಾಗಿದೆ. As you reading it, ನೀವು ಅದನ್ನು ಓದುವಾಗ it can read into you. ನಿಮ್ಮನ್ನ ಅದು ಓದುತ್ತೆ. It is reading you. ನಿಮ್ಮನ್ನ ಓದ್ತಾ ಇದೆ. It can see what is wrong in you. ನಿಮ್ಮಲ್ಲಿ ಏನ್ ತಪ್ಪಿದೆ ನೋಡುತ್ತೆ. And it knows how to repair the damage. ಆ ಡ್ಯಾಮೇಜ್ ಅನ್ನು ಸರಿಪಡಿಸೋದು ಹೇಗೆ ಅಂತ As you read ನೀವು it, ಓದ್ತಾ ಓದ್ತಾ it starts repairing inside. ನಿಮ್ಮನ್ನ ಒಳಗಡೆ ಅದು ರಿಪೇರ್ ಮಾಡ್ತಾ ಕೇಳ್ಕೊಳ್ಳಿ. I begin to see, this is the word of God. ನಾನು ನೋಡ್ಲಿಕ್ಕೆ ಪ್ರಾರಂಭಿಸಿದೆ ದೇವರ ವಾಕ್ಯ. Whatever God speaks, ದೇವರು ಏನೆಲ್ಲ ಮಾತಾಡ್ತಾರೋ it will come to pass. ಅದು ನೆರವೇರುತ್ತೆ. That was the faith of Joshua. ಅದು ಯೋಶುವನ ನಂಬಿಕೆ. Joshua believed God. ಯೋಶುವ ದೇವರನ್ನ He ನಂಬಿದ. knew what God said. ಆತನಿಗೆ ಗೊತ್ತಿತ್ತು ದೇವರು It ಹೇಳಿದ್ದಾರೆ, will come to pass. ಅದು ಹಾಗೆ ಆಗುತ್ತೆ ಅಂತ. Look at the majority of the people in the 13th chapter of Numbers. ಅರಣ್ಯಕಾಂಡ 13ನೇ ಅಧ್ಯಾಯದ ಅನೇಕ ಜನರ ವಿಷಯಗಳನ್ನು ನೀವು ನೋಡಿ. The spies were sent. ಅಲ್ಲಿ ಗೂಢಚಾರಿಗಳನ್ನು ಕಳಿಸ್ತಾರೆ. And after they went, ಅವರು ಹೋದ್ಮೇಲೆ they had two confessions. ಎರಡು ಅರಿಕೆಗಳು ಇತ್ತು ಅವರಿಗೆ The ಬಂದ. land is good. ತುಂಬಾ ಚೆನ್ನಾಗಿದೆ ಅದು ಅಂತ. One bunch of grapes. ಒಂದು ದ್ರಾಕ್ಷೆ ಗೊಂಚಲು Two people were carrying. ಇಬ್ರು ಹೊತ್ಕೊಂಡು ಹೋಗ್ಬೇಕಾಗಿತ್ತು. You see the 13th chapter, 13ನೇ ಅಧ್ಯಾಯ the 32nd verse. 32ನೇ ವಚನ. See, this is what has to change in your mind today. ನೋಡಿ, ಇವತ್ತು ಇದು ನಿಮ್ಮ ಮನಸ್ಸಿನಲ್ಲಿ ಬದಲಾಗಬೇಕು. Stop having two confessions. ಎರಡು ಅರಿಕೆಗಳನ್ನು ಮಾಡುವುದನ್ನು ನಿಲ್ಲಿಸಿ. Start having only one confession. ಒಂದೇ ಒಂದು ಅರಿಕೆಯನ್ನು ಮಾಡಿ. Only have the confession of what God says. ದೇವರು ಏನು ಹೇಳ್ತಾರೋ ಅದರ ಅರಿಕೆ ಮಾತ್ರ ಮಾಡಿ. What
see ನೀವು ಏನ್ ನೋಡ್ತೀರೋ is another confession. ಅದು ಬೇರೆ ಆರಿಕೆನೇ ಆಗಿದೆ. And what is inside you ನಿಮ್ಮ ಒಳಗಡೆ ಏನಿದೆಯೋ is another confession. ಅದು ಬೇರೆನೇ ಆರಿಕೆ ಆಗಿದೆ. But don't let the outside confession become the inside confession. ಆದ್ರೆ ಹೊರಗಡೆ ಇರುವ ಆರಿಕೆ ನಿಮ್ಮ ಒಳಗಡೆ ಇರುವ ಆರಿಕೆಯಾಗಿ ಬದಲಾಯಿಸಿ. Whatever you see outside ಏನೆಲ್ಲ ಹೊರಗಡೆ ನೋಡ್ತೀರೋ is a lie. ಅದು ಸುಳ್ಳು. Because what you see in the word ಯಾಕಂದ್ರೆ ನೀವು ಏನು ವಾಕ್ಯದಲ್ಲಿ ನೋಡ್ತೀರೋ is the truth. ಅದೇ ಸತ್ಯ. Hallelujah. Hallelujah. You may say yes, amen. ನೀವು ಹೇಳ್ಬೋದು ಹೌದು As ಆಮೆನ್. soon as you go out, you see a giant. ಹೊರಗಡೆ ಹೋದ ತಕ್ಷಣ ಒಬ್ಬ ದೈತ್ಯ ಕಾಯ್ತಿರ್ತಾನೆ. And what do you think in your ನೀವೇನ್ mind? ಅನ್ಕೋತೀರಾ ಮನಸ್ಸಲ್ಲಿ? ಓ Easy for them to say. ಅವ್ರಿಗೆ ಹೇಳಕ್ಕೆ ಏನು ಸುಲಭ. But look at my problem. ನನ್ನ ಸಮಸ್ಯೆ ನೋಡು. How I'm going to overcome. ಹೆಂಗೆ ಇದು ಜಯಿಸೋದು? So it's up to you. ಇದು ನಿಮ್ಗೇನೆ If ಬಿಟ್ಟಿದೆ. you're going to have one confession this year, ಈ ವರ್ಷದಲ್ಲಿ ಬರೀ ಒಂದು ಅರಿಕೆ ನೀವು what is ಮಾಡೋದು. the confession? ಯಾವ ಅರಿಕೆ ಆಗಿರಬೇಕದು? The word of God. ದೇವರ ವಾಕ್ಯ ಆಗಿರಬೇಕು. The word of God. ದೇವರ ವಾಕ್ಯ When you ಆಗಿರಬೇಕು. see needs come up in your life, ಅವಶ್ಯಕತೆಗಳು ನಿಮ್ಮಲ್ಲಿ ಬಂದಾಗ you're not going to look at the needs and say, what to do. ಅವಶ್ಯಕತೆಗಳನ್ನ ನೋಡಿ ನೀವು ಹೇಳಲ್ಲ ಏನ್ ಮಾಡೋದು. Doctors diagnose a sickness in your body, ದೇಹದಲ್ಲಿ ಡಾಕ್ಟರ್ಗಳು ಒಂದು ಕಾಯಿಲೆ ಇದೆ ಅಂತ ಕಂಡಿಡುವಾಗ you're not going to run and say what to do now. ಏನ್ ಮಾಡ್ಬೇಕು ಅಂತ ಆ ಕಡೆ ಈ ಕಡೆ ನೀವು ಓಡಲ್ಲ. You're going to have one confession. ಒಂದೇ ಅರಿಕೆ ಇಟ್ಕೊಂಡಿರ್ತೀರ. The word of God. ದೇವರ ವಾಕ್ಯ. And if you stick to that confession ಅದಕ್ಕೆ ನೀವು and ಹಿಡಿದವರಾಗಿದ್ರೆ you keep on saying it, ಅದನ್ನ ಹೇಳ್ತಾನೆ in ಇರುತ್ತಾರೆ. spite of what your eyes see, ನಿಮ್ಮ ಕಣ್ಣು ಕಾಣುವ ವಿಷಯಕ್ಕೂ ದಾಟಿ you will have God's victory. ದೇವರ ಜಯ ನೀವು ಹೊಂದಿಕೊಳ್ಳುವವರಾಗಿರ್ತೀರಿ. Hallelujah. Hallelujah. The just ಈ ನೀತಿವಂತನು shall live. ಯಾವುದರಿಂದ ಬದುಕುತ್ತಾನೆ? The just shall ನೀತಿವಂತನು live, ಬದುಕುತ್ತಾನೆ, not die. ಸಾಯುವುದಿಲ್ಲ. Hallelujah. Hallelujah. Whatever the doctor said, ಏನೇ ಡಾಕ್ಟರ್ ಹೇಳಿ the just shall live by faith. ನೀತಿವಂತರು ನಂಬಿಕೆಯಿಂದಲೇ ಜೀವಿಸುತ್ತಾರೆ. If you apply faith, ಅದರಂತ ನೀವು ನಂಬಿಕೆ ಇಟ್ಕೊಂಡ್ರೆ life comes in that situation. ಜೀವ ಅಲ್ಲಿ ಬರುತ್ತೆ. So we see these people are confessing. ಈ ಜನ ಏನ್ ಅರಿಕೆ ಮಾಡ್ತಾ ಇದ್ದಾರೆ? Read the 13, 32 and 33. 13ನೇ ಅಧ್ಯಾಯ 32-33 ಓದಿ. We looked at them, ನಾವು ಅವ್ರನ್ನ ನೋಡಿದ್ವಿ. we looked like grasshoppers. ನಾವು ಮಿಡತೆಗಳ ತರ ಕಾಣಿಸ್ತಾ ಇದ್ವಿ. When they looked at us, ಅವ್ರನ್ನ ನಮ್ಮನ್ನ ನೋಡಿದ್ರು we looked like grasshoppers. ನಾವು ಮಿಡತೆಗಳ ತರನೇ ಅವ್ರ ಮುಂದೆ ಕಾಣ್ತಾ ಇದ್ವಿ. How can we get victory here? ಹೇಗೆ ತಾನೇ ಇಲ್ಲಿ ನಮಗೆ ಜಯ ಸಿಗುತ್ತೆ? You know, faith is something ನೋಡಿ, ನಂಬಿಕೆ ಎನ್ನುವುದು very, very personal to God. ದೇವರಿಗೆ ತುಂಬಾ ವೈಯಕ್ತಿಕವಾದ ವಿಷಯ ಆಗಿದೆ. Faith gives him the glory. ಮಹಿಮೆಯನ್ನು ತರುವಂತದಾಗಿದೆ ದೇವರಿಗೆ. What is not of faith is sin. ನಂಬಿಕೆ ಅಲ್ಲದ ವಿಷಯಗಳು ಪಾಪ ಆಗುತ್ತೆ. Without faith, ನಂಬಿಕೆ ಇಲ್ಲದೆ it says it's impossible. ಅದು ಹೇಳುತ್ತೆ ಅಸಾಧ್ಯ. That's why these people fail. ಅದಕ್ಕೇನೆ ಈ ಜನ ಸೋತು ಹೋಗಿದ್ರು. That's why they fail. ಅದಕ್ಕೆ ಸೋತು ಹೋದ್ರು. What happened to their children? ಅವ್ರ ಮಕ್ಕಳಿಗೆ ಏನಾಯ್ತು? Their same children. ಅದೇ ಮಕ್ಕಳು They went to the same land. ಅದೇ ಜಾಗಕ್ಕೆ ಹೋದ್ರು. They faced the same giants. ಅದೇ ದೈತ್ಯರನ್ನ ಭೇಟಿ ಮಾಡಿದ್ರು. They defeated those giants. ಅವ್ರನ್ನ ಸೋಲಿಸಿದ್ರು. Why? ಯಾಕೆ? Their confession was changed. ಅವರ ಅರಿಕೆ ಬದಲಾಗಿತ್ತು. ಆಮೆನ್. Your confession should change. ನಿಮ್ಮ ಅರಿಕೆ ಬದಲಾಗಿದೆ. Unless your confession ಅದು changes, ಬದಲಾಗದ ಹೊರತು you're only saying what God is going to ನೀವು do. ಹೇಳುವುದು ದೇವರು ಏನ್ ಮಾಡ್ತಾರೆ ಅದನ್ನ ಮಾತ್ರ ಹೇಳುವುದಾಗುತ್ತೆ. You know, the greatest test for a child of God, ದೇವ ಮಗುವಿಗೆ ಇರುವ ದೊಡ್ಡ ಪರೀಕ್ಷೆ ಏನಂದ್ರೆ waiting for the promise to take place. ದೇವರ ವಾಗ್ದಾನ ನೆರವೇರುವುದಕ್ಕೆ ಕಾದಿರುವುದು. Meanwhile, what they do? ಅದ್ರ ಮಧ್ಯದಲ್ಲಿ ಅವ್ರು ಏನ್ ಮಾಡ್ತಾರೆ? It's going to happen. ಅದಾಗುತ್ತೆ. Tra-la-la-la-la. ಶ್ರಾಲಲಾಲಲ. Every day get up. ಪ್ರತಿದಿನ ಎದ್ದೇಳು. Praise and worship. ಸ್ತುತಿ ಆರಾಧನೆ. Give him thanks. ವಂದನೆ. Or other side. ಅಥವಾ ಇನ್ನೊಂದ್ ಕಡೆ Get up in the morning. ಎದ್ದೇಳೋದು. The face is touching the ground. ಮುಖ ನೆಲ ಮುಟ್ತಿದೆ. Our God is a living God. ಆದ್ರೆ ನಮ್ಮ ದೇವರು ಜೀವ ಸ್ವರೂಪನಾದ ದೇವರು. ಹಲ್ಲೆಲೂಯಾ. He is living. ಆತ And ಜೀವಂತವಾಗಿದ್ದಾನೆ. he is living. ಆತನ His word is ಜೀವಂತವಾದ living. ಆತನ ವಾಕ್ಯವು And when you ಜೀವಂತವಾಗಿದೆ. confess his word, ಆತನ ವಾಕ್ಯವು ಅರಿಕೆ what he ಮಾಡುವುದು. says happens. ಆತ ಏನ್ ಹೇಳ್ತಾನೋ ಅದಾಗುತ್ತೆ. But it takes time ಆದ್ರೆ ಸಮಯ to ತೆಗೆದುಕೊಳ್ಳುತ್ತೆ. change the visual confession ನಿಮ್ಮ ದೃಷ್ಟಿಯ ಒಂದು ಅರಿಕೆಯನ್ನು ಬದಲಾಯಿಸಲಿಕ್ಕೆ to the invisible confession. ಕಾಣದೇ ಇರುವ ಸಂಗತಿಗಳನ್ನು ಅರಿಕೆ ಮಾಡಲಿಕ್ಕೆ. Hallelujah. Hallelujah. You see, Abraham, ಅಬ್ರಹಾಮನನ್ನು ನೋಡಿ God told him, ದೇವರು ಹೇಳಿದ್ರು, Abraham, ಅಬ್ರಹಾಮ I'm going to give you a child. ನಾನು ಒಂದು ಮಗು ಕೊಡ್ತೀನಿ. And Abraham was very happy. ಅಬ್ರಹಾಮ He ಖುಷಿಯಾಗಿ says, I'm 75 years young. ನನಗೆ 75 ವರ್ಷ And ವಯಸ್ಸಾಗಿದೆ Sarah is ಅಷ್ಟೇ. 65 years young. ಸಾರಾಗೆ 65 ವರ್ಷ ಆಗಿದೆ. So they tried to have a child. ಈಗ ಮಗು ಬೇಕು. Never happened. ಆಗ್ಲಿಲ್ಲ. And times went by. ಸಮಯ ಕಳೆದು ಹೋಯ್ತು. Abraham got second idea. ಅಬ್ರಹಾಮನಿಗೆ ಎರಡನೇ ಐಡಿಯಾ I will make the faithful servant of my house my son. ನನ್ನ ಮನೆಯಲ್ಲಿರುವ ನಂಬಿಗಸ್ತ ಹುಡುಗಿಯ ಮಗು ನನ್ನ ಮಗುವಾಗಿ ನಾನು Sarah ಮಾಡ್ತೀನಿ. had a better idea. ಸಾರಾಗೆ ಅದಕ್ಕಿಂತ ಉತ್ತಮ Why that problem? ಆ ಸಮಸ್ಯೆ ಆಗಿದೆ. You marry my servant. ನೀನೇ ಮದುವೆ ಮಾಡ್ಕೊಂಡ್ಬಿಡೋಣ. That son will be our son. ಆ ಮಗು ನಮ್ಮ ಮಗುನೇ ಆಗ್ಬಿಡುತ್ತಲ್ಲ.
Good idea. ಒಳ್ಳೆ ಐಡಿಯಾ. Abraham agreed, ಅಬ್ರಹಾಮ ಒಪ್ಕೊಂಡ, but it was not of faith. ಆದ್ರೆ ನಂಬಿಕೆ ನಿಮಿತ್ತ ಬಂದಿಲ್ಲ, It never happened. ಅದಾಗಲಿಲ್ಲ. Amen. Amen. What is not of faith, ಯಾವ ನಂಬಿಕೆ ಇದಾಗಿಲ್ಲ let it die in your life. ಅದು ಸಾಯಲಿ ನಿಮ್ಮ ಜೀವಿತದಲ್ಲಿ. Because where there is unbelief, ಯಾಕಂದ್ರೆ ಎಲ್ಲಿ ಅಪನಂಬಿಕೆ that's the time Satan takes advantage of it. ಅಲ್ಲಿ ಸೈತಾನನು ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ. The Havites is a group of people. ಈ ಹಿವೈಟ್ಸ್ ಅನ್ನೋರು ಎಂತ ಜನರು ಅಂದ್ರೆ, Coming back to Deuteronomy 7, ಮತ್ತೆ ವಾಪಸ್ ಬರೋಣ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯಕ್ಕೆ. it's a group of people. ಅದು ಒಂದು ಗುಂಪಿನ ಜನಾಂಗ, They live inside. ಅವರು ಒಳಗೆ ಜೀವಿಸುವವರಾಗಿದ್ದಾರೆ. The Havites are given in the book of Genesis 9th chapter. ಆದಿಕಾಂಡ 9ನೇ ಅಧ್ಯಾಯದಲ್ಲಿ ಇವರ ಬಗ್ಗೆ ಕೊಡುತ್ತಾರೆ. The Havites ಆ ಹಿವೈಟ್ಗಳು is the hidden things in you ನಿಮ್ಮಲ್ಲಿರುವ ಗುಪ್ತ ವಿಷಯ that is trying to destroy you. ನಿಮ್ಮನ್ನ ನಾಶಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. Remember ನೆನಪಿಡಿ what Noah's son did. ನೋವನ ಮಗ ಏನ್ ಮಾಡ್ದ? Ham. ಹಾಮ್. He saw his father was naked ಅವನ ತಂದೆ ಬೆತ್ತಲೆ ಇದ್ದಾರೆ ಅಂತ ನೋಡ್ದ. and he went and told his brothers. ಅವನು ಹೋಗಿ ತನ್ನ ಸಹೋದರರಿಗೆ ಹೇಳ್ದ, Never expose the nakedness of your parents to others. ನಿಮ್ಮ ತಂದೆ ತಾಯಿಗಳ ಗುಪ್ತ ವಿಷಯಗಳನ್ನ ಬೇರೆಯವರೊಟ್ಟಿಗೆ ಹೇಳಬೇಡಿ, Cover it. ಅದನ್ನ ಮುಚ್ಚಿಡಿ, Don't expose it. ಅದನ್ನ ಬಹಿರಂಗಪಡಿಸಿ. That's the Havites. ಅದು ಹಿವ್ವಿಯರು. And something else also happened there. ಬೇರೆ ಏನೋ ವಿಷಯ ಆಯಿತು, Something dirty happened. ಏನದು ಕೆಟ್ಟ ವಿಷಯ ಆಯಿತು. And Ham, when Noah got up, ನೋವ ಎದ್ದ ಮೇಲೆ he cursed ಅವನು ಶಾಪ ಕೊಡ್ತಾನೆ. the Canaanites, ಕನಾನಿಯರನ್ನು, the sons of Ham, son of Ham. ಹಾಮನ ಮಗನ. It's a very big story. ಅದು ದೊಡ್ಡ ಕಥೆ. Sometimes you sit and realize ಕೆಲವೊಮ್ಮೆ ಕೂತು ಯೋಚನೆ ಮಾಡಬೇಕಾಗುತ್ತೆ. homosexuality ಈ ಸಲಿಂಗ ಕಾಮ ಅನ್ನೋದು starts from inside. ಒಳಗಿಂದ ಪ್ರಾರಂಭ ಆಗುತ್ತೆ. Sexual sins, ಕಾಮದ ಪಾಪಗಳು ಒಳಗಡೆಯಿಂದಲೇ ಪ್ರಾರಂಭ ಆಗುತ್ತೆ. suicidal thoughts ಆತ್ಮಹತ್ಯೆಯ ಒಂದು ಯೋಚನೆ comes from inside. ಒಳಗಡೆಯಿಂದ ಬರುತ್ತೆ. There's the Havites ಅವರೆಲ್ಲ ಹಿವ್ವಿಯರು, trying to destroy you ನಿಮ್ಮನ್ನ and ನಾಶಪಡಿಸ್ತಾರೆ, stop the purpose of God. ದೇವರ ಯೋಜನೆಯನ್ನು ನಿಲ್ಲಿಸ್ಬಿಡ್ತಾರೆ. You got to get up ಆದ್ರೆ against it. ನೀವು ಅದರ ವಿರುದ್ಧವಾಗಿ You got to ಎದ್ದೇಳಬೇಕು. take the sword of the word ನೀವು of God ದೇವರ ವಾಕ್ಯದ ಖಡ್ಗವನ್ನು and you got to ತೆಗೆದುಕೊಳ್ಳಬೇಕು. strike it down. ಅದನ್ನ ನೀವು ಕತ್ತರಿಸಿ ಹಾಕಿ. Amen. ಆಮೆನ್. You know, when you sin inside, ನೀವು ಒಳಗಡೆ ಪಾಪ it's ಮಾಡುವಾಗ only waiting for the opportunity to show it outside. ಅದು ಹೊರಗಡೆ ಕಾಯ್ತಾ ಇದೆ ಬಹಿರಂಗಪಡಿಸಿಕೊಳ್ಳಿ. When God inside, ದೇವರು ಒಳಗಡೆ ಇದ್ದಾರೆ, God will come outside. ದೇವರೇ ಹೊರಗಡೆ When ಬರಬೇಕು. God's word is inside, ದೇವರ ವಾಕ್ಯ ಒಳಗಡೆ God's ಇದೆ, word will come outside. ದೇವರ ವಾಕ್ಯನೇ ಹೊರಗಡೆ That's ಬರಬೇಕು. why church, I challenge you. ಅದಕ್ಕೆ ಸಭೆ ನನ್ನ ಸವಾಲ, Don't get alone with a girl or a boy. ಒಬ್ಬ ಹುಡುಗಿಯರಿಗೋ ಹುಡುಗನೊಟ್ಟಿಗೋ Remember, the ಒಟ್ಟಿಯಾಗಿರ್ಬೇಕು. Havites are inside you. ನೆನಪಿಡಿ, ಯಾವಾಗಲೂ ಹಿವ್ವಿಯರು ನಿಮ್ಮ ಒಳಗಡೆನೇ ಇದ್ದಾರೆ. Those sins will destroy ಆ you. ಪಾಪಗಳು ನಿಮ್ಮನ್ನು ನಾಶಪಡಿಸುತ್ತೆ. Remember, depression is a very nice sin. ಹತಾಶೆ ಅನ್ನೋದು ತುಂಬಾ You ಚೆನ್ನಾಗಿರುತ್ತೆ, feel cozy with it. ಅದರೊಟ್ಟಿಗೆ ಚೆನ್ನಾಗಿದೆ And when ಅನ್ಸುತ್ತೆ. you're depressed, you don't see any other reason. ಆದ್ರೆ ಡಿಪ್ರೆಷನ್ ಅಲ್ಲಿ ಇದ್ದಾಗ ನಿಮಗೆ ಬೇರೆ ಏನು ಅನ್ಸೋದೇ ಇಲ್ಲ. You think everything what you believe is a lie. ನಿಮ್ಗೆ ಅನ್ಸುತ್ತೆ ನೀವು ನಂಬಿರುವ ಎಲ್ಲವೂ ಸುಳ್ಳು ಅಂತ. That's how the devil is making you feel. ಹಾಗೇನೇ ಸೈತಾನ್ ನಿಮ್ಮನ್ನು ಅನುಭವಿಸುವಂತೆ ಮಾಡ್ತಾನೆ. Why? He wants to ಯಾಕೆ? destroy you. ನಿಮ್ಮನ್ನು He ನಾಶಪಡಿಸಬೇಕು wants to ಅಂತ. tell you there's no hope for you. ನಿಮಗೆ ನಿರೀಕ್ಷೆ ಇಲ್ಲ ಅಂತ ಹೇಳ್ತಾನೆ. But when you cry out to ಆದ್ರೆ God, ನೀವು ದೇವರಿಗೆ ಮೊರೆ ಇಡುವಾಗ God will show you His plan for your life. ದೇವರೇ ಆತನ ಯೋಜನೆಗಳನ್ನು ನಿಮಗೆ I ತೋರಿಸ್ತಾನೆ. tell you something. ನಾನು ಹೇಳ್ತೀನಿ, The presence of God ದೇವರ ಸಾನ್ನಿಧ್ಯ destroys the Havites. ಹಿವ್ವಿಯರನ್ನ ಸಾಯಿಸುವಂತದ್ದು. Hallelujah. Hallelujah. That's why spend time with God. ಅದಕ್ಕೆ ದೇವರೊಂದಿಗೆ ಸಮಯ ಕಳೆಯಿರಿ, ಅದನ್ನ ಹುಡುಕಿ All these negative things inside ಈ you, ಎಲ್ಲ ನಕಾರಾತ್ಮಕ ವಿಷಯಗಳು ಒಳಗಡೆ ಸಾಯಿ. not by might, ಬಲದಿಂದ ಅಲ್ಲ, not by power, ಪರಾಕ್ರಮದಿಂದ ಅಲ್ಲ, by the Holy Spirit. ಆದ್ರೆ ಪರಿಶುದ್ಧಾತ್ಮನಿಂದಲೇ. So we see another kind of people. ಇನ್ನೊಂದು With the Jebusites. ಜೆಬುಸಾಯರು. The Jebusites, ಈ ಜೆಬುಸಾಯರು, the meaning of Jebusite is to throttle, ಅದರ ಅರ್ಥ ಹಿಸ್ಕುವುದು ಅಂತ, to step on. ನಿಮ್ಮ ಮೇಲೆ ತುಳಿದು ಹಾಕುವುದು. Maybe your circumstances like that. ನಿಮ್ಮ ಸನ್ನಿವೇಶ ಹಾಗಿರಬಹುದು, Maybe your financial circumstances. ಆರ್ಥಿಕ ಪರಿಸ್ಥಿತಿ ಹಾಗಿರಬಹುದು. It is causing you to be pressed down. ನಿಮ್ಮನ್ನ ಅದು ಕುಗ್ಗುವಂತೆ, ನಿಮ್ಮನ್ನು ತುಳಿದಾಕುವಂತೆ You know ಮಾಡಬಹುದು. what did David, who destroyed the Jebusites? ಆದ್ರೆ ಈ ಜೆಬುಸಾಯರನ್ನ ನಾಶಪಡಿಸಿದ ಯಾರು ಗೊತ್ತಾ? Nobody could destroy them. ಯಾರು ನಾಶಪಡಿಸಲಿಕ್ಕಾಗಲಿಲ್ಲ. And finally, when David entered into Jerusalem, ಕಡೆಯದಾಗಿ ಜೆರುಸಲೇಮಿಗೆ ದಾವೀದ ಬಂದಾಗ they were ruling them. ಅವರು ಅಲ್ಲಿ ಇದ್ರು. And they told David, ಅವ್ರು ಹೇಳಿದ್ರು ದಾವೀದನಿಗೆ, even our lame and blind, they will defeat you. ನಮ್ಮಲ್ಲಿರುವ ಕುಂಟು ಕುರುಡರು ನಿಮ್ಮ ನಾಶಪಡಿಸಿಬಿಡ್ತಾರೆ ಅಂತ ಹೇಳೋದು. But David never listened to them. ಆದ್ರೆ ದಾವೀದ ಅವರಿಗೆ ಕಿವಿಗೊಟ್ಟು, Don't listen to the Jebusites that are telling you can't make it. ನೀವು ಮಾಡಕ್ಕಾಗಲ್ಲ ಅಂತ ಹೇಳುವ ಜೆರುಸಲೇಮನ್ನ ನಂಬಬೇಡಿ, Don't listen to that. ಅವ್ರನ್ನ ಕೇಳಿಸಿಕೊಳ್ಳಬೇಡಿ. What is the counter to Jebusite? When you feel down, ಜೆರುಸಲೇಮಿಗೆ ವಿರುದ್ಧವಾದದ್ದು ಯಾವುದು? ನಿಮಗೆ ಕುಗ್ಗುವುದಾಗ ನೀವು ಏನ್ ಮಾಡ್ತೀರಾ? everything is making you feel as though nothing going to ಏನು happen. ಆಗಲ್ಲ ಅಂತ ಎಲ್ಲ ಅನುಭವ ನಿಮಗೆ ಹೇಳುವಾಗ ಏನ್ ಮಾಡ್ತೀರಾ? You got to praise and worship God. ಸ್ತುತಿ ಆರಾಧನೆ ದೇವರಿಗೆ ಸಲ್ಲಿಸಬೇಕು. David was a praising and worshiping man. ದಾವೀದನು ಸ್ತುತಿ ಆರಾಧನೆ ಮಾಡುವ ವ್ಯಕ್ತಿ I ಆಗಿದ್ದ. tell you, when you feel the most down, ಯಾವಾಗ ನೀವು
ಕುಗ್ಗಿ ಹೋಗಿರ್ತೇವೆ Whether ತುಂಬಾ. you like it or not. ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ? Lift your hand and say, ಕೈಗಳನ್ನು Jesus, ಹೇಳಿ, I ಯೇಸುವೇ, love you, ನಾನು ನಿನ್ನನ್ನು Jesus. ಪ್ರೀತಿಸ್ತೀನಿ ಅಂತ I ಹೇಳಿ. worship you, ನಾನು ನಿನ್ನನ್ನು Jesus. ಆರಾಧಿಸ್ತೀನಿ ಅಂತ ಹೇಳಿ. Don't give into a second to the thoughts of the devil. ಸೈತಾನನ ಯೋಚನೆಗಳಿಗೆ ಎರಡನೇ ಅವಕಾಶನೇ ಕೊಡಬೇಡಿ. The Girgashites, ಈ ಗಿರ್ಗಿಯರು dwellers of clay, ಮಣ್ಣಿನಲ್ಲಿ ಇರುವವರು ಅಂತ ಅರ್ಥ. they have time, talent and all knowledge. ಅವರ ಬಳಿ ಸಮಯ ಇದೆ, ಟ್ಯಾಲೆಂಟ್ ಇದೆ, ಜ್ಞಾನ ಇದೆ. And they are so busy into those things. ಆ ವಿಷಯಗಳಲ್ಲಿ ತುಂಬಾ ಬಿಸಿ ಆಗಿರ್ತಾರೆ. They are, clay sticky. ಈ ಜೇಡಿ ಮಣ್ಣು ಅನ್ನೋದು ತುಂಬಾ Many times believers, ಕೆಲವೊಮ್ಮೆ ವಿಶ್ವಾಸ so really can do something for God, ಏನಾದರೂ ಮಾಡಬಹುದು but ದೇವರಿಗಾಗಿ, they can't come for prayer. ಆದ್ರೆ ಬರಕ್ಕಾಗಲ್ಲ. They can't come for fasting. ಉಪವಾಸ ಮಾಡಕ್ಕಾಗಲ್ಲ. They are in the clay. ಆ ಜೇಡಿ ಮಣ್ಣಿನಲ್ಲೇ ಇದ್ದು ಬಿಟ್ಟಿದ್ದಾರೆ. Dwellers of clay. ಜೇಡಿ ಮಣ್ಣಿನಲ್ಲೇ They ಇರುವವರು, live for those talents. ಆ ಟ್ಯಾಲೆಂಟ್ ಅಲ್ಲೇ ಇರುವವರು. Let your priorities change today. ನಿಮ್ಮ ಮುಖ್ಯತ್ವ ಬದಲಾಗಲಿ. God first. ದೇವರು ಮೊದಲು. Hallelujah. Hallelujah. Write it in your God first. ಬರೆದಿಟ್ಕೊಳ್ಳಿ ಅದನ್ನ, ದೇವರೇ ಮೊದಲು. Please don't allow the Girgashite to stop you from God's blessing. ಗಿರ್ಗಾಷಿಯರು ದೇವರ ಆಶೀರ್ವಾದದಿಂದ ನಿಮ್ಮನ್ನ ತಡೆ ಮಾಡುವಂತೆ ಮಾಡಬೇಡಿ. Keep God first in your life. ದೇವರನ್ನ ಮೊದಲಾಗಿ ಇಡಿ. The Hittites, ಹಿತ್ತಿಯರು, it means one who's broken, ಅದರರ್ಥ ಮುರಿದು ಹೋಗಿರುವವರು or fear. ಅಥವಾ ಭಯ. The Hittites, ಈ ಹಿತ್ತಿಯರು they come against your faith. ನಿಮ್ಮ ನಂಬಿಕೆಯ ವಿರುದ್ಧ ಬರುವವರು. What when you see the circumstance you're in? ಯಾವಾಗ ನೀವಿರುವ ಪರಿಸ್ಥಿತಿ, Jesus was in the boat. ಯೇಸು ದೋಣಿಯಲ್ಲಿದ್ದರು. He was rocked by the waves of the boat and the sea. ಆ ಕಡಲಿನಲ್ಲಿ ಬಂದಂತ ಬಿರುಗಾಳಿಗೆ ಆ ಹಡಗು ಅಲುಗಾಡ. Actually, it's a big lake. ಹೇಳಕ್ ಹೋದ್ರೆ ಅದು ಒಂದು ದೊಡ್ಡ ಒಂದು And ಕೆರೆ. suddenly that lake can break out into big storms. ಆ ಸರೋವರ ತಕ್ಷಣ ದೊಡ್ಡ ದೊಡ್ಡ ಬಿರುಗಾಳಿಗೆ ಬಡಿತಾ ಇರೋದು. And what would happen is the boat will, naturally toss about. ಸ್ವಾಭಾವಿಕವಾಗಿ ಏನಾಗುತ್ತೆ, ಹಡಗು ಆ ಕಡೆ ಈ ಕಡೆ ಚೆಲ್ಲಾಡುತ್ತೆ. And he knew, ಮತ್ತೆ ಅವ್ರಿಗೆ ಗೊತ್ತಿತ್ತು, Appa is with him. ಅಪ್ಪ ಇದ್ದಾರೆ ಅಂತ ಗೊತ್ತು. Hallelujah. Hallelujah. That means every day he had fellowship. ಪ್ರತಿದಿನ ತಂದೆಯೊಟ್ಟಿಗೆ ಐಕ್ಯತೆ ಇತ್ತು. He knew the Father was. ತಂದೆ ಜೊತೆಗಿದ್ದಾರೆ ಅಂತ He knew the Father would not allow something ತಂದೆ ಬಿಟ್ಕೊಡೋದಿಲ್ಲ ಇದನ್ನ ಅಂತ ಗೊತ್ತು. that will cut down his life. ಅವರ ಜೀವಿತವನ್ನ ಕಡೆಗಣಿಸುವುದು Amen. ಬಿಟ್ಕೊಡಲ್ಲ. So we see the next is Pharisee. ಫರಿಸಾಯರು, Oh, this is a dangerous spirit. ಇದು ಭಯಂಕರ ದುರಾತ್ಮ. This live in the open country. ಇದು ಹೊರಗಿರುವ ಬಾಹ್ಯವಾಗಿರುವ ದೇಶಗಳಲ್ಲಿ ಇರುವಂತದ್ದು. What is means say? ಅದರರ್ಥ No limit. ಅದಕ್ಕೊಂದು ಪರಿಮಿತಿ ಇಲ್ಲ, No discipline. ಅದಕ್ಕೆ ಶಿಸ್ತು ಇಲ್ಲ. Is your life without discipline? ನಿಮ್ಮ ಜೀವಿತದಲ್ಲಿ ಶಿಸ್ತು ಇಲ್ಲದೆ ಇದೆಯಾ? Get up when you want. ಇಷ್ಟ ಬಂದಂಗೆ ಎದ್ದೇಳೋದು, ಇಷ್ಟ ಬಂದಂಗೆ ಮಲಗೋದು. Where there is no vision. ಎಲ್ಲಿ ದರ್ಶನ ಇಲ್ವೋ 29:18 29 of ಅದರಲ್ಲಿ Proverbs. ಜ್ಞಾನೋಕ್ತಿ. Believe me, this verse is ನಂಬಿ ಈ ವರ್ಷ ತುಂಬಾ where there is no vision, ಎಲ್ಲಿ ದರ್ಶನ ಇಲ್ವೋ the people perish. ಜನ ನಾಶ ಆಗ್ತಾರೆ. In some translation says the people cast off restraint. ಕೆಲವು ಭಾಷಾಂತರ ಹೇಳ್ತದೆ ಮಿತಿ ಇಲ್ಲದೆ ಇರುವಂತಹ ಜನರು. When I was a karate learning karate, ನಾನು ಕರಾಟೆ ಕಲಿಯುವಾಗ I found so many similarities in discipleship of Jesus, being a disciple of Jesus. ಯೇಸುವಿನ ಶಿಷ್ಯರಾಗಿರುವುದರಲ್ಲಿ ಅನೇಕ ಸಾಮ್ಯಗಳನ್ನು ಕಂಡುಕೊಂಡೆವು. ಸಾಮಾನ್ಯ ವಿಷಯಗಳು. Here's the motivation for it. ನಿಮಗೊಂದು ಪ್ರೇರೇಪಣೆ ಇದೆ ನೋಡಿ. Jesus is coming back again. ಯೇಸು ಮತ್ತೆ ಬರ್ತಾ ಇದ್ದಾರೆ. He is going to come back. ಆತ ಬಂದೇ ಬರ್ತಾರೆ. It's going to happen. ಅದು ಹಾಗೆ ಆಗುತ್ತೆ. It is very near. ಅದು ತುಂಬಾ ಹತ್ತಿರದಲ್ಲಿದೆ. Some great servants of God say we got around 10 years left. ಕೆಲವರು ದೊಡ್ಡ ದೇವ ಸೇವಕರು ಹೇಳಿದ್ರು 10 ವರ್ಷಗಳ ಕಾಲಾವಧಿ ಇರಬಹುದು ನಮಗೆ ಅಷ್ಟೇ. Very soon Jesus is coming. ಬೇಗ ಯೇಸು ಬರ್ಲಿಕ್ಕಿದ್ದಾರೆ. What a privilege. ಎಂತ ಸೌಭಾಗ್ಯ. We are living in the second coming of Jesus. ಯೇಸು ಎರಡನೇ ಬರುಣದ ಸಮಯದಲ್ಲಿ ನಾವು We were not ಜೀವಿತವಾಗಿ there in the first coming. ಮೊದಲನೇ ಬರುಣದಲ್ಲಿ But ನಾವು all the signs ಆದ್ರೆ ಎಲ್ಲ ಚಿಹ್ನೆಗಳು proves that we are very close to the second coming. ನಾವು ಯೇಸುವಿನ ಎರಡನೇ ಬರುಣಕ್ಕೆ ತುಂಬಾ Do you ಹತ್ತಿರದಲ್ಲಿದ್ದೇವೆ. know the beginning of the 1900? 19ನೇ ಶತಮಾನದಲ್ಲಿ There was not much signs of the second coming. ಎರಡನೇ ಬರುಣದ ಅಷ್ಟು ಸೂಚನೆಗಳೇ ಇರಲಿಲ್ಲ. But in 1980, ಆದ್ರೆ 1980 when Pastor Paiki ಪಾಸ್ಟರ್ ಪೈಕಿಯನ್ನು is 80 years old, ಅವ್ರಿಗೆ 80 ವರ್ಷ he ವಯಸ್ಸು. says when we started to look for signs, ಅವ್ರು ಹೇಳಿದ್ರು ನಾವು ಸೂಚನೆಗಳಿಗಾಗಿ we could ಹುಡುಕಿದಾಗ not find them. ನಮಗೆ ಕಾಣಿಸ್ಲಿಲ್ಲ. But now ಆದ್ರೆ ಈಗಲೂ there are too many signs. ತುಂಬಾ ಇದೆ ಸೂಚನೆಗಳು.
Maybe another Sunday we will take the signs of the second coming. ಇನ್ನೊಂದು ಭಾನುವಾರ ಬೇಕಾದ್ರೆ ದೇವರ ಸೂಚನೆಗಳನ್ನು We believe it is true. ನಮಗೆ ಇದು ಸತ್ಯ. Jesus is coming ಯೇಸು back. ಬರ್ತಾ ಇದ್ದಾರೆ. The second thing is ಎರಡನೇ ವಿಷಯ, there is going to be a rapture. ಇನ್ನೊಂದು ಎತ್ತಲ್ಪಡುವಿಕೆ ಆಗುತ್ತೆ. When the trumpet sounds, ಆ ತುತ್ತೂರಿ ಶಬ್ದವನ್ನಾಗ we will leave this earth. ಈ ಭೂಮಿಯನ್ನು ನಾವು ಬಿಟ್ಟು ಹೋಗ್ತೀವಿ. Hallelujah. Hallelujah. You are chosen for that. ನೀವು ಆಯ್ಕೆ ಮಾಡಿಕೊಳ್ಳಲ್ಪಟ್ಟಿದ್ದೀರಿ. Don't neglect your spiritual life. ನಿಮ್ಮ ಆತ್ಮಿಕ ಜೀವಿತವನ್ನು ಕಡೆಗಣಿಸಬೇಡಿ. Kill the parasite in you. ನಿಮ್ಮಲ್ಲಿರುವ ಪರಿಚಯವನ್ನು ಸಾಯಿಸಿರಿ. It says you sleep when you want, ಇಷ್ಟ ಬಂದಂಗೆ get up when ಮಲಗು, you ಇಷ್ಟ want. ಬಂದಂಗೆ ಎದ್ದೇಳು. Discipline your life for prayer. ಪ್ರಾರ್ಥನೆಗೆ ಶಿಸ್ತುಬದ್ಧವಾಗಿ Discipline your life for studying the Bible. ದೇವರ ವಾಕ್ಯವನ್ನು ಅಧ್ಯಯನ ಮಾಡೋದ್ರಲ್ಲಿ You ಶಿಸ್ತು will ಇರಲಿ. never regret it. ನಿಮಗೆ ಅದು ಬೇಜಾರೇ ಆಗಲ್ಲ. ತಪ್ಪು Amorites. ಅಮೋರಿಯರು They lived in the slope of a mountain. ಒಂದು ಬೆಟ್ಟದ ಕಣಿವೆಯಲ್ಲಿ ಅಂದ್ರೆ ಜಾರಿನಲ್ಲಿ You ಇಲ್ಲವರು. know what Amorite? ಅದರ ಅರ್ಥ ಏನು ಗೊತ್ತಾ? Pride. ಗರ್ವ. And they're living in the mountain. ಮತ್ತು ಬೆಟ್ಟದಲ್ಲಿದ್ದಾರೆ. See how it is. This, Parasites living in open field. ಈ ಪರಿಸೆಯರು ಸಮತಟ್ಟಾದ ಜಾಗದಲ್ಲಿ ಇದ್ದಾರೆ. No walls. ಗೋಡೆಗಳೇ ಇಲ್ಲ. It's all the giants. ಇದೆಲ್ಲ ದೈತ್ಯರೇ. It's all true. ಇದೆಲ್ಲ ಸತ್ಯ. Which was outside those days, they all come inside. ಆ ದಿನಗಳಲ್ಲಿ ಹೊರಗಡೆ ಇದ್ದವರು ಈಗ ಒಳಗಡೆ ಬಂದ್ಬಿಟ್ಟಿದ್ದಾರೆ. And pride. ಗರ್ವ. You know everything. ನಿಮ್ಗೆ ಗೊತ್ತು, ಎಲ್ಲ ಗೊತ್ತು ನನಗೆ. Nobody will teach you anything. ಯಾರು ಹೇಳ್ಕೊಡಕ್ಕೆ ಏನು ಬರಂಗಿಲ್ಲ. Be careful of self-righteousness. ಆ ಸ್ವನೀತಿವಂತಿಕೆ ಬಗ್ಗೆ ಹುಷಾರಾಗಿರಿ. Many good believers ಅನೇಕ ಒಳ್ಳೆ ವಿಶ್ವಾಸಿಗಳು fall into the self-righteousness. ಆ ಸ್ವನೀತಿವಂತಿಕೆ ಬಿದ್ದು ಹೋಗಿದ್ದಾರೆ. They don't even listen to the pastor. ಅವರು ಸಭಾಪಾಲಕರ ಮಾತುಗಳನ್ನು ಕೇಳುವುದಿಲ್ಲ. No, God is showing me like this. ಇಲ್ಲ ದೇವರು ಹಿಂಗೇನೆ ತೋರಿಸ್ತಾರೆ. Take a step back. ಒಂದು ಹೆಜ್ಜೆ ಹಿಂದೆ ಇಡ್ತಾರೆ. Think what you're doing. ಹಿಂದೆ ಇಟ್ಟು ಯೋಚನೆ ಮಾಡಿ ಏನ್ ಮಾಡ್ತಾರೆ. Don't let pride come inside. ಆ ಗರ್ವ ನಿಮ್ಮ ಒಳಗಡೆ ಬರದೇ ಇರುವ ಹಾಗೆ ನೋಡಿಕೊಳ್ಳಿ. If you are humble, ದೀನರಾಗಿರುವುದಾದರೆ His grace will be upon you. ದೇವರ ಕೃಪೆ ನಿಮ್ಮ ಮೇಲೆ ಇರುತ್ತೆ. So the Canaanites, it's also there. Even the Canaanites, we know it's Ham's son, but also it means materialism. ಕಾನಾನ್ಯರು ಅಂದ್ರೆ ಹಾಮ್ನ ಮಕ್ಕಳು ಕೂಡ ಹೌದು, ಆದ್ರೆ ಲೌಕಿಕ ಸಂಗತಿಗಳ ಬಗ್ಗೆ ಇದು ಮಾತಾಡೋದು. Going after money, ಹಣದ ಹಿಂದೆ ಹೋಗೋದು, going after gold and silver. ಚಿನ್ನ ಬೆಳ್ಳಿ ಹಿಂದೆನೇ ಇರೋದು. They feel that is life. ಅವ್ರು ಅನ್ಕೊಂಡ್ಬಿಟ್ಟಿದ್ರೆ ಅದೇ ಜೀವನ. The Sadducees and Pharisees, ಸದುಸಿಯರು they have a bunch of seeds that could not see. ಅವ್ರು ಎಂತ ಸಿಹಿಗಳು ಅಂದ್ರೆ ನೋಡಕ್ಕಾಗದಿರೋ ಸಿಹಿಗಳಾಗಿದ್ರು ಸದುಸಿ. The Pharisees were religious. ಆ ಫರಿಸಾಯರು ಧಾರ್ಮಿಕ The ವ್ಯಕ್ತಿಗಳು. Sadducees were very rich. ಸದುಕಾಯರು ತುಂಬಾ ಶ್ರೀಮಂತರು. They wanted money. ಅವ್ರಿಗೆ ಹಣನೇ They ಬೇಕು. believed in gold. ಚಿನ್ನದಲ್ಲಿ ನಂಬಿದ್ರು. They never believed in the resurrection. They didn't ಪುನರುತ್ಥಾನದಲ್ಲಿ ನಂಬಲಿಲ್ಲ, ಯಾವುದೂ ನಂಬಲಿಲ್ಲ. of angel, nothing. ದೇವದೂತರಲ್ಲಿ But ನಂಬಲಿಲ್ಲ. the Pharisees believed in all this. ಆದ್ರೆ ಫರಿಸಾಯರು ನಂಬುದು. These were poor. ಇವರು ಬಡವರು, These were rich. ಇವರು ಶ್ರೀಮಂತರು, These had the money. ಇವರ ಹಣ ಇತ್ತು, These had the people. ಇವರ ಜನ ಇತ್ತು. So they used to mix together. ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾ ಇದ್ರು. So the Sadducees get the Pharisees to get the people, ಸದುಕಾಯರಿಗೆ ಜನರು ಬೇಕು ಅಂದಾಗ ಫರಿಸಾಯರ ಜೊತೆ ಹೋಗ್ತಾ ಇದ್ರು. and the Pharisees get the Sadducees to get the gold. ಫರಿಸಾಯರು ಚಿನ್ನ ಬೇಕು ಅಂದಾಗ ಸದುಕಾಯರ ಜೊತೆ ಹೋಗ್ತಾರೆ. So we see ಈಗ ನಾವು ನೋಡ್ತೀವಿ the worldly riches ಈ ಲೌಕಿಕ ಸಂಪತ್ತು are the Canaanites. ಕಾನಾನ್ಯರು. So I think I covered all the 7. Anyway, we'll go again through it. There's a lot of things to learn in it. ಇನ್ನೊಂದು ಕೆಲವು ವಿಷಯಗಳು. But there is giants in the promised land. ಈ ವಾಗ್ದತ್ತ ನಾಡಿನಲ್ಲಿ ದೈತ್ಯರಿದ್ದಾರೆ. There are giants in 2021. 2021ರಲ್ಲೂ ದೈತ್ಯರಿದ್ದಾರೆ. But I challenge ಆದರೆ ನಾನು ಸವಾಲ, the victory belongs to you. ಜಯ ನಿಮಗೆ ಸೇರಿದೆ. I want to give you a promise. ಒಂದು ವಾಗ್ದಾನ ಕೊಡ್ತೀನಿ. I want you to hold on to that promise. ಆ ವಾಗ್ದಾನ ಹಿಡಿದು I want you to ask Jesus, ಯೇಸುವನ್ನ ಕೇಳಿ, take away whatever is against your word in me. ನನ್ನಲ್ಲಿರುವ ನಿನ್ನ ವಾಕ್ಯದ ವಿರುದ್ಧವಾದ ಸಂಗತಿಗಳೆಲ್ಲವನ್ನು ತೆಗೆದುಹಾಕು. 2 Corinthians 2:14. 2 ಕೊರಿಂಥ 2:14. Shall we come against all this type of giants in your life? ನಮ್ಮ ಜೀವಿತದಲ್ಲಿರುವ ಎಲ್ಲಾ ತರಹದ ದುರಾತ್ಮಗಳ ವಿರುದ್ಧ ನಾವು ಬರೋಣ. Giants that tell you you can't make it. ನೀವು ಮಾಡಕ್ಕಾಗಲ್ಲ ಅಂತ ಹೇಳುವ ಎಲ್ಲ Giants that ದೈತ್ಯರು, pull you away from God. ನಿಮ್ಮನ್ನ ದೇವರಿಂದ ದೂರ ತಳ್ಳುವ ದೇವರು ಈ ದುರಾತ್ಮಗಳು. What says 2:14? Okay, come on, look at this. ಕೇಳಿಸ್ಕೊಳ್ಳಿ. Do you believe this throughout this year? ಈ ವರ್ಷದ ಪೂರ್ತಿ Every second of this ಪ್ರತಿ year, ಕ್ಷಣಗಳು God is giving you victory. ದೇವರಿಗೆ ಜಯ ಕೊಡ್ತಾರೆ ಅಂತ ನಂಬ್ತೀರಾ? Amen. ಆಮೆನ್. What you see is not real. ನೀವು ಕಾಣುವುದು ನಿಜ ಅಲ್ಲ, What you hear is not ಕೇಳುವುದು real. ನಿಜ ಅಲ್ಲ, What you believe is ನೀವು real. ನಂಬುವುದೇ ನಿಜವಾಗಿದೆ. Hallelujah. Hallelujah. You believe the word of ನೀವು God. ದೇವರ ವಾಕ್ಯವನ್ನೇ ನಂಬ್ತೀರಾ? Come on, take the Bible in your hand. ಬೈಬಲ್ ನಿಮ್ಮ ಕೈಯಲ್ಲಿ And ತೆಗೆದುಕೊಳ್ಳಿ. say, this year, ಹೇಳಿ, ಈ ವರ್ಷ 2021, 2021 I put my faith ನನ್ನ ನಂಬಿಕೆಯನ್ನ on every word of the Bible. ಈ ವಾಕ್ಯದ ಎಲ್ಲ ವಚನಗಳಿಗೆ God has promised me. ಏನ್ ವಾಗ್ದಾನ ಮಾಡಿದ್ಯೋ It is going to happen. ಅದು ಆಗೇ ಆಗುತ್ತೆ. Hallelujah. Hallelujah. When you believe this ನೀವು word, ನಂಬುವಾಗ ಇದನ್ನ every giant will die. ಎಲ್ಲ ದೈತ್ಯರು ಸತ್ತು ಹೋಗ್ತಾರೆ. Amen. ಆಮೆನ್. Joshua and Caleb, ಯೋಷುವ ಮತ್ತು ಕಾಲೇಬ್ they believed this word. ಅವರು ಈ ವಾಕ್ಯ ನಂಬಿದ್ರು. They saw the same ಅವರು giant. ನೋಡಿದ್ರು ಅದೇ ದೈತ್ಯರು. They never confessed. Oh, as people confess. ಅವರು ಅಯ್ಯೋ ಅಯ್ಯೋ ಅಂತ ಏನು ಹೇಳಿಲ್ಲ. God has already given us victory. ದೇವರು ಈಗಾಗಲೇ ಜಯ ಕೊಟ್ಟಿದ್ದಾರೆ ಅಂತ ಹೇಳು.
They kept confessing. ಅದು ಅರಿಕೆನೆ. You got to do the same. ನೀವು ಅದನ್ನೇ ಮಾಡಿ. Keep confessing. ಅರಿಕೆ ಮಾಡಿ. Believe the word. ನಂಬಿ ದೇವರ ವಾಕ್ಯ. God doesn't want you to be some, holy saint and then He will bless you. ನೀವು ಪರಿಶುದ್ಧ ಸಂತರಾದ ಮೇಲೆ ದೇವರ ಆಶೀರ್ವಾದ ಮಾಡ್ತಾರೆ ಅಂತ ಅಲ್ಲ. He says, if you try to help yourself, I can't help you. ನಿಮ್ಮನ್ನು ನೀವೇ ಸಹಾಯ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಾನು ಸಹಾಯ Trust me, ಮಾಡ್ತೀನಿ. ಆದರೆ ನನ್ನನ್ನು ನಂಬಿದ್ರೆ ನಾನು ನಿಮಗೆ ಸಹಾಯ Say ಮಾಡ್ತೀನಿ. this. ಇದನ್ನ ಹೇಳಿ. I trust in the Lord ನಾನು ಕರ್ತನನ್ನ ನಂಬ್ತೀನಿ with all my heart. ನನ್ನ ಪೂರ್ಣ ಹೃದಯದಿಂದ. I lean not ನಾನು ಹಾಕೊಳ್ಳೋದಿಲ್ಲ ನನ್ನ ಸ್ವಂತ ಆಲೋಚನೆಗಳ ಮೇಲೆ. in 2021. 2021ರಲ್ಲಿ. Okay, you got two scriptures now. ಈಗ ಎರಡು ವಾಕ್ಯ ಸಿಕ್ತು. 2 Corinthians 2:14. 2 ಕೊರಿಂಥ 2:14 Proverbs 3:5. ಮತ್ತು ಜ್ಞಾನೋಕ್ತಿ 3:5. Any problem you face, ಯಾವುದೇ ಸಮಸ್ಯೆ ನಿಮ್ಮ ಮುಂದೆ ಬಂದರೂ ಕೂಡ ನಮಗೆ ನಾವೇನು ಹೇಳಿದ್ದೀವಿ? victory is before us. ಜಯ ನಮ್ಮ ಮುಂದೆ ಇದೆ. Can I hear a good amen from you? ಆಮೆನ್ ಅಂತ ಹೇಳುವವರೇ? Amen. ಆಮೆನ್. Turn to Isaiah 43:13. 13. I work and who will reverse it? ನನ್ನ If ಕೆಲಸ God has spoken a promise to you, ದೇವರು ನಿಮಗೆ ವಾಗ್ದಾನ ಹೇಳಿದ್ರೆ stick on it. ಹಿಡ್ಕೊಳ್ಳಿ ಅದನ್ನ. Say, I overcome Satan. Come on, say it. ನಾನು ಜಯಿಸಿದ ಸೈತಾನನನ್ನ In 2021, 2021ರಲ್ಲಿ by the blood of the Lamb, ದೇವರ ಕಣ್ಣಲ್ಲಿ ರಕ್ತದಿಂದ by the word of my testimony, ನನ್ನ ಮಾತಿನ ಸಾಕ್ಷಿಯಿಂದ and I love not my life, ನನ್ನ ಜೀವಿತವನ್ನು ಪ್ರೀತಿಸುವುದಿಲ್ಲ. even unto death. ಸಾವಿನ Say, I overcome. Come on, ಹೇಳಿ ಅದನ್ನ. ನಾನು I overcome ಜಯಿಸ್ತೀನಿ Satan ಸೈತಾನನನ್ನ by the blood of the Lamb, ದೇವರ ಕೃಪೆಯ the word of my testimony, ನನ್ನ ಬಾಯಿಯ and I ಸಾಕ್ಷಿಯಿಂದ love not my life. ನನ್ನ ಜೀವಿತವನ್ನು ಪ್ರೀತಿಸಲ್ಲ ಮರಣ ಬರುವವರೆಗೆ. My God is my ನನ್ನ victory. ದೇವರೇ ಜಯವಾಗಿದ್ದಾರೆ. So we give Him thanks. ನಾವು ಆತನಿಗೆ ವಂದನೆ ಸಲ್ಲಿಸುತ್ತೇವೆ. Father, we pray, ಅದೇ ನಾವು ಪ್ರಾರ್ಥಿಸ್ತೀವಿ. change our ನಮ್ಮ minds. ಮನಸ್ಸನ್ನು ಬದಲಾಯಿಸು. Help us to not look at our education, ನಮ್ಮ ವಿದ್ಯಾಭ್ಯಾಸ ನೋಡುವುದು ಬೇಡ. our failures, ನಮ್ಮ ಸೋಲು ನೋಡುವುದು ಬೇಡ. and say, where is my God? ಎಲ್ಲಿ ನನ್ನ ದೇವರು ಅಂತ. You said, ನೀನೇ ಹೇಳಿದ್ದೀಯ. you will make everything ನೀನೆಲ್ಲವನ್ನು work together. ಒಟ್ಟಿಗೆ Abraham was a failure. ಒಳ್ಳೆಯದಕ್ಕಾಗಿ ಮಾಡ್ತೀನಿ ಅಂತ ಅಬ್ರಹಾಮನು ಒಬ್ಬ ಫೇಲ್ಯೂರ್ ಆಗಿದ್ದ. He could not be successful in his life. ಅವನಿಗೆ ಯಶಸ್ಸು ಇರಲಿಲ್ಲ ಜೀವಿತಗಳಲ್ಲಿ. But the day he believed you, ಆದ್ರೆ ಯಾವಾಗ ನಿನ್ನನ್ನು ನಂಬಿದನು his life turned around. ಅವನ ಜೀವಿತವೇ ಬದಲಾಯಿತು. Lord, we want to believe you. ನಾವು ನಿಮ್ಮನ್ನು ನಂಬಬೇಕು. Oh God, help our unbelief. ದೇವರೇ ನಮ್ಮ ಅಪನಂಬಿಕೆಗೆ ಸಹಾಯ Help ಮಾಡು. our unbelief, Lord. ಅಪನಂಬಿಕೆಗೆ ಸಹಾಯ ಮಾಡು. Let the unbelief die. ಅದು ಸಾಯಲಿ. Let faith rise in us, ನಂಬಿಕೆ Lord. ಎದ್ದೇಳಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.